ಈಗಾಗಲೇ ಭಾರತಕ್ಕೆ ಶಿವಾಲಿಕ್ ಮತ್ತು ನಂದಾದೇವಿ ಎರಡು ಹಡಗುಗಳು ಬಂದಾಗಿದೆ. ಈಗ ಮತ್ತೊಂದು ಹಡಗು ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ನಿಜಕ್ಕೂ ಕೂಡ ನಿಟ್ಟುಸಿರು ಬಿಡುವಂತಹ ವಿಚಾರ ಇದು. ಒಂದು ಕಡೆ ದೇಶದಲ್ಲಿ ಸಿಲಿಂಡರ್ ಸಂಕಷ್ಟ ತಲೆದೋರಿದೆ. ಇದರ ನಡುವೆ ಭಾರತಕ್ಕೆ ಮೂರನೆಯ ಹಡಗು ಎಂಟ್ರಿ ಆಗಿದೆ. ಗುಜರಾತ್ನ ಮುಂದ್ರಾ ಬಂದರಿಗೆ ಜಗ್ಲಾಡ್ಕಿ ಹಡಗು ಆಗಮಿಸಿದೆ. 80,800 ಟನ್ ಕಚ್ಚಾ ತೈಲ ಹೊತ್ತು ಜಗ್ಲಾಡ್ಕಿ ಹಡಗು ಆಗಮಿಸಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಯುಎಇ ಫಜೈರಾಹ್ ಬಂದರಿನಿಂದ ತೈಲ ತುಂಬಿಸಿಕೊಂಡು ಭಾರತಕ್ಕೆ ಬರ್ತಾ ಇದೆ. ಮೊನ್ನೆ ಅಷ್ಟೇ ಶಿವಾಲಿಕ್ ಹಡಗು ಹಾಗೂ ನಿನ್ನೆ ನಂದಾದೇವಿ ಹಡಗು ಭಾರತಕ್ಕೆ ಬಂದಿತ್ತು. ಈಗ ಮೂರನೆಯ ಹಡಗು ಜಗ್ಲಾಡ್ಕಿ ಹಡಗು ಭಾರತಕ್ಕೆ ಎಂಟ್ರಿ ಆಗಿದೆ. ಮೂರು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮೊನ್ನೆ ನಿನ್ನೆ ಹಾಗೂ ಇವತ್ತಿನ ದೃಶ್ಯ. ಒಂದು ಶಿವಾಲಿಕ್ ಹಡಗು ಸೋಮವಾರ ಭಾರತಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದ ದೃಶ್ಯ. ಮತ್ತೊಂದು ನಂದಾದೇವಿ ಹಡಗು ನಿನ್ನೆ ಅಷ್ಟೇ ಭಾರತಕ್ಕೆ ಬಂದಿದೆ. ಇನ್ನು ಮೂರನೆಯ ಹಡಗು ಜಗ್ಲಾಡ್ಕಿ ಇವತ್ತು ಭಾರತಕ್ಕೆ ಬಂದಿದೆ. ಫುಜೈರಾ ಬಂದರು ಮಧ್ಯಪ್ರಾಚ್ಯದ ಪ್ರಮುಖ ತೈಲ ರಫ್ತು ಕೇಂದ್ರ. ತೈಲ ಟರ್ಮಿನಲ್ ಮೇಲೆ ಡ್ರೋನ್ ದಾಳಿ ಕೂಡ ನಡೆದಿತ್ತು, ಬೆಂಕಿ ಕಾಣಿಸ್ಕೊಂಡಿತ್ತು. ಇಂತಹ ಸಂದಿಗ್ಧದ ಸಂದರ್ಭದಲ್ಲಿ ಈಗ ಮೂರನೆಯ ಹಡಗು ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವೇಗ ಹೆಚ್ಚಾಗಿರುವಂತಹ ಸಮಯ ಇದು. ಈ ಸಮಯದಲ್ಲಿ ಭಾರತೀಯ ಧ್ವಜ ಹೊತ್ತಂತಹ ಕಚ್ಚಾ ತೈಲ ಟ್ಯಾಂಕರ್ ಜಗ್ಲಾಡ್ಕಿ ಗುಜರಾತ್ನ ಮುಂದ್ರಾ ಬಂದರಿಗೆ ಸುರಕ್ಷಿತವಾಗಿ ಬಂದಿದೆ. ಈ ಹಡಗಿನಲ್ಲಿ 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.